ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಮೀಶೋದಲ್ಲಿ ಒಂದು 3-4 ಪ್ರಾಡಕ್ಟ್ ಮೂರು ಅನಿಸುತ್ತೆ. ಸೊ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ಓಪನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಿಮಗೆ ರಿವ್ಯೂ ತೋರಿಸೋಣ ಹೇಗಿರುತ್ತೆ ಏನು ಅಂತ ಅಷ್ಟೇ. ಸೊ ಗವಿ ಕೈಗೆ ಸುಡ್ಕೊಂಬಿಟ್ಟಿದ್ದಾನೆ, ಗಾಯ ಮಾಡ್ಕೊಂಬಿಟ್ಟಿದ್ದಾನೆ. ಏನಂದರೆ ಅಡುಗೆ ಮಾಡಬೇಕಾದ್ರೆ ಬಂದು ನಿಂತ್ಕೊತಾನೆ, ಗ್ಯಾಸ್ ಆಫ್ ಮಾಡೋದು, ಗ್ಯಾಸ್ ಆಫ್ ಮಾಡಿ ಮತ್ತೆ ಆನ್ ಮಾಡೋದು, ಅಂದರೆ ಲೈಟ್ರಲ್ಲಿ ಕಚ್ಚಕ್ಕೆ ಬರೋದಿಲ್ಲ. ಆಫ್ ಮಾಡಿಬಿಟ್ಟು ಅದು ಆನ್ ಮಾಡ್ತಾನೆ. ಮತ್ತು ಈ ಗ್ಯಾಸ್ ಆನ್ ಆಗಿರುತ್ತಲ್ಲ, ಅದಕ್ಕೆ ಮಗ್ಚಾಕ್ತೀವಲ್ಲ, ಮಗ್ಚಕಾಯಿ ಅಂತೀವಿ ನಮ್ಮ ಕಡೆಯಲ್ಲಿ, ಅದನ್ನು ಇಟ್ಬಿಡ್ತಾನೆ. ಉರಿತಾ ಇರುತ್ತಲ್ಲ ಅಲ್ಲಿ ಇಡ್ತಾನೆ. ಅದು ತಗೊಂಡು ಸುಟ್ಕೋತಾನೆ. ಒಂದೊಂದು ಸಲ ನನಗೆ ಸಿಟ್ಟು ಬಂದುಬಿಟ್ರೆ, ಸುಡ್ತಾಯಿದೆ ತಗೋ ನೋಡು ಅಂತ ಅದು ಮಿಸ್ಸಾಗಿ ನಾನೇ ಅವನಿಗೆ ಮುಟ್ಸಿರೋ ಅಂಥದ್ದು. ಸೊ ಅದು ಸುಡ್ಕೊಂಬಿಟ್ಟೈತೆ. ಸೊ ಇವತ್ತಿನ ವ್ಲಾಗ್ ಅಂದರೆ ವ್ಲಾಗ್ ಅಂತ ಏನಿಲ್ಲ, ಜಸ್ಟ್ ಒಂದು ಪ್ರಾಡಕ್ಟ್ಸ್ ಬಂದಿತ್ತು. ಸೊ ಹಾಗಾಗಿ ಅದನ್ನು ರಿವ್ಯೂ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗವಿ ಎಷ್ಟು ಹಿಂಸೆ ಕೊಡ್ತಿದ್ದಾನೆ ನೋಡಿ. ನಾನು ಕಟ್ ಮಾಡಬೇಕು, ಚಾಕ್ ತೊಗೊಂಬ ಅಂತ ಅಂದರೆ ಅದನ್ನು ಹೋಗಿ ತೊಗೊಂಬಂದು ಅವನೇನೆ ಓಪನ್ ಮಾಡಬೇಕು ಅನ್ನೋ ಥರ ಮಾಡ್ತಾಯಿದ್ದ. ಸೊ ಫೈನಲಿ ಓಪನ್ ಮಾಡಿದ್ವಿ. ನಾನು 2 ಪಾಟ್ಸ್ ಮಾಡಿದ್ದೆ. ಸೊ ಪ್ಲಾಸ್ಟಿಕ್ ಫ್ಲವರ್ ಪಾಟ್ಸು ಚೆನ್ನಾಗಿದೆ. ಇದು ನನಗೆ 98 ರುಪೀಸ್ಗೆ ಸಿಕ್ಕಿದ್ದು. ಇದ್ರ ಪ್ರೈಸ್ ನಾನು ಹಾಕ್ತೀನಿ ಸೈಡಲ್ಲಿ ಬೇಕಿದ್ದರೆ. 98 ರುಪೀಸ್ಗೆ ನನಗೆ ಸಿಕ್ಕಿದ್ದು. ನಾನು ಆನ್ಲೈನ್ ಪೇ ಅಂದರೆ ಫಸ್ಟೇ ಪೇ ಮಾಡಿದ್ದೆ. ಸೊ ಹಾಗಾಗಿ ವರ್ತ್ ಅನ್ನಿಸ್ತು ನನಗೆ 98 ರುಪೀಸ್ಗೆ. ಇದು ಚೆನ್ನಾಗಿದೆ, ಫ್ಲವರು ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ನನಗಂತೂ ಫೈನಲಿ ನನಗೆ ಇಷ್ಟ ಆಯಿತು ಇದು. ಸೊ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾನು ಸೋಫಾ ಕವರ್ ಮಾಡಿದ್ದೆ. 500ಗೆ 2 ಡಬಲ್ಲು. ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ. ಇದ್ರ ಜೊತೆಗೆ ಬಂತು. ಅದನ್ನು ನಾನು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಅದನ್ನು ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಅದೇ. ಸೊ ನೆಕ್ಸ್ಟು ಇನ್ನೊಂದು ಪಾರ್ಸಲ್ ಬಂತು. ನಾವು ಒಟ್ಟಿಗೆ 3 ಮಾಡಿದ್ರೂ ಅದು ಒಟ್ಟಿಗೆ 3 ಬರೋದಿಲ್ಲ. ಒಂದೊಂದು ದಿನ ಒಂದೊಂದು ಬರುತ್ತೆ. ಹಾಗಾಗಿ ಸೊ ನೆಕ್ಸ್ಟು ನಾನು ಮಾಡಿದ್ದು ಇನ್ನು ಒಂದು ದಿವಾನ್ ಸೆಟ್ಟನ್ನು ನಾನು ಅದನ್ನು ರಿಟರ್ನ್ ಕೊಟ್ಟೆ. ಅದು ನಾನೇನು ವಿಡಿಯೋ ಮಾಡಿಕೊಳ್ಳಲಿಲ್ಲ. ಸೊ ಇವಾಗ ಬಂದಿರೋ ಅಂಥದ್ದು ಸೋಫಾ ಕವರ್ಗಳು. ಸೊ ಅದನ್ನು ಕೂಡ ನಾನು ಮೀಶೋದಲ್ಲೇ ಮಾಡಿದ್ದು. ನಾನು ಸೈಡಲ್ಲಿ ನಿಮಗೆ ಪಿಕ್ ಹಾಕ್ತೀನಿ ಬೇಕಿದ್ದರೆ. ಸೊ ಅದನ್ನು ಮೀಶೋದಲ್ಲಿ ಮಾಡಿದ್ದೆ. ಸೊ ಇದು ನನಗೆ ಪರವಾಗಿಲ್ಲ ಅನ್ನಿಸ್ತು. ಇದ್ರ ಪ್ರೈಸ್ ಬಂದುಬಿಟ್ಟು, ಇದನ್ನು ಕೂಡ ನಾನು ಮೊದಲೇ ಆನ್ಲೈನಲ್ಲಿ ಪೇ ಮಾಡಿದ್ದೆ, 394 ರೂಪಾಯಿ. ಸೊ ಆ ಪ್ರೈಸಿಗೆ ಅದು ಕೂಡ ನನಗೆ ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದ್ಸಲ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ನಾನು ಲಿಂಕ್ ಆಲ್ಮೋಸ್ಟು ಅದೇನಿಲ್ಲ, ನಾನು ಫೋಟೋ ಹಾಕಿರ್ತೀನಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಹೋಗ್ಬಿಟ್ಟು ಮೀಶೋದಲ್ಲಿ ಆ್ಯಡ್ ಮಾಡಿದ್ರೆ ಸಾಕು, ಅದೇ ಓಪನ್ ಆಗುತ್ತೆ. ಲಿಂಕ್ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದ್ರೂ ಬೇಕಾದರೆ ಕಮೆಂಟ್ ಮಾಡಿ, ಲಿಂಕ್ನ ಹಾಕ್ತೀನಿ. ಸೊ ಇದು ಸೋಫಾ ಸೆಟ್ ಕವರ್ಸ್ಗಳು ಪರವಾಗಿಲ್ಲ. ಆ ಬೆಲೆಗೆ ಅಂದರೆ 394 ರೂಪಾಯಿಗಳಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇನ್ನು ಬುಕ್ ಮಾಡಿದ್ದೀನಿ, ಮತ್ತೆ ವಾಪಸ್ ಮಾಡೋದು ಅಂದರೆ ಚೆನ್ನಾಗಿದೆ ಬಟ್ಟೆ, ಅಂದರೆ ಆ ಪ್ರೈಸಿಗೆ ಆ ಕ್ವಾಲಿಟಿ ಚೆನ್ನಾಗಿತ್ತು. ಮತ್ತು ಡಿಸೈನು ಕೂಡ, ಅದು ಫ್ಲವರ್ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವತ್ತೊಂದು ಪಾರ್ಸೆಲ್ ಬಂದಿದೆ, ನೋಡಿದೆ. ಏನಂದರೆ ಬೇಗ ಬರೋದೇ ಇಲ್ಲ ಇದರಲ್ಲಿ. ಬುಕ್ ಮಾಡಿ ಇವತ್ತಿಗೆ 10 ಡೇಸ್ ಏನೋ ಆಯ್ತು, ಇವಾಗ ಬಂದಿದೆ ಪಾರ್ಸೆಲ್ಲು. ಸೊ ಇದು ನಾನು ಆನ್ಲೈನ್ ಪೇ ಮಾಡಿದೆ. ಆನ್ಲೈನ್ ಪೇ ಮಾಡಿದ್ರೆ ಒಂದು 20 ರೂಪೀಸ್ 15 ರೂಪೀಸ್ ಒಂದೊಂದು ಪ್ರಾಡಕ್ಟ್ ಮೇಲೆ ಒಂದೊಂದು ಇದಿರುತ್ತೆ. ಸೊ ಹಾಗಾಗಿ 20 ರೂಪೀಸ್ 15 ರೂಪೀಸ್ 10 ರೂಪೀಸ್ 5 ರೂಪೀಸ್ ಇರಲ್ಲ, 10 ರೂಪೀಸ್ ಮೇಲೇ ಆನ್ಲೈನ್ ಪೇ ಮಾಡಿದ್ರೆ ಒಂದೊಂದು ಪ್ರಾಡಕ್ಟ್ ಮೇಲೆ ಒಂದೊಂದು ಇರುತ್ತೆ. ಸೊ ಹಾಗಾಗಿ ಓಪನ್ ಮಾಡ್ತೀನಿ ಇದನ್ನು. ಸೊ ಇದು ಬಂದ್ಬಿಟ್ಟು ದಿವಾನ್ ಮೇಲೆ ಹಾಕೋ ಕವರು. ಕೆಟ್ಟಾಗ ಸ್ಮೆಲ್ ಇದೆ ಸ್ವಲ್ಪ. ಪ್ಯಾಕ್ ಮಾಡಿ ಕಳಿಸಿರ್ತಾರಲ್ಲ. ಸೊ ನಾನು ಫಸ್ಟು ಒಂದು ಕೊಂಬೋದಲ್ಲಿ ಮಾಡ್ಕೊಂಡಿದ್ದೆ.
ಅದು ಏನಷ್ಟು ಚೆನ್ನಾಗಿರಲಿಲ್ಲ. ಇದು ಏನಷ್ಟು ನೋಡಬೇಕು. ಸೊ ಕೊಂಬದಲ್ಲಿ ಮಾಡಿದೆ, ಇದು ಜಿಪ್ ಇದೆ ನೋಡಿ. ಅದು ಕೊಂಬದಲ್ಲಿ ಮಾಡಿದ್ದು 500 ಏನೋ 250 ಬೀಳುತ್ತಲ್ಲ ಅಂತ ಹೇಳಿ ಮಾಡಿದೆ. ಅದು ಏನಾಗಿತ್ತು ಅಂದರೆ ಇಲ್ಲಿ ಓಪನ್ ಇದೆ, ಇಲ್ಲಿ ದಿಂಬನ್ನು ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಅದು ಕ್ಯಾನ್ಸಲ್ ಮಾಡಿ ಇದನ್ನ ಮಾಡಿಕೊಂಡೆ. ಪರವಾಗಿಲ್ಲ, ಚೆನ್ನಾಗಿದೆ. ಏನೋ ಒಂಥರ ಸ್ಮೆಲ್ಲಿದೆ. ಸ್ಮೆಲ್ ಅಂದರೆ ಯಾವ ಥರ ಅಂದರೆ ಈ ಗ್ಯಾಸ್ ಸ್ಮೆಲ್ ಹೊಡಿಯುತ್ತಲ್ಲ, ಸಿಲಿಂಡರ್, ಆ ಥರ ಸ್ಮೆಲ್ ಹೊಡಿತದೆ. ಏನಕ್ಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದು ದಿಂಬಗಳಿಗೆ, ಪಿಲ್ಲೋಗಳಿಗೆ ಹಾಕ್ತಾರಲ್ಲ ಅದು ಇದು. ಸೊ ಗೊತ್ತಿಲ್ಲ ಹೇಗಾಗಿರುತ್ತೆ, ಚೆನ್ನಾಗಾಗುತ್ತೋ ಏನೋ ಅಂತ. ಇದರಲ್ಲಿ ಏನು ಜಿಪ್ ಇಲ್ಲ, ಇದು ಮಾಮೂಲಿ ನಾವು ದಾರ ಹಾಕೊಳ್ಳೋ ಅಂಥದ್ದು. ಚೆನ್ನಾಗಿದೆ, ಬಟ್ಟೆ ಸ್ವಲ್ಪ ಸ್ಮೆಲ್ಲಿದೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಪ್ಯಾಕ್ ಮಾಡಿ ತುಂಬ ದಿನ ಆಗಿತ್ತು ಅಂತ ಅಂದ್ಕೊತೀನಿ ಇದನ್ನ, ಹಂಗಾಗಿ. ಸೊ ಚೆನ್ನಾಗಿದೆ, ಬಟ್ಟೆ ಬಗ್ಗೆ ಏನು ಮಾತಾಡೋಂಗಿಲ್ಲ. ಇದು ಬಂದ್ಬಿಟ್ಟು ನಾನು ಬೇಕಾದ್ರೆ ಸೈಡಲ್ಲಿ ಪಿಕ್ ಹಾಕ್ತೀನಿ, ನನಗೆ ನೆನಪಾಗ್ತಾ ಇಲ್ಲ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ಚೆನ್ನಾಗಿದೆ ಬಟ್ಟೆ. ಇದು ಕಾಟನ್ ಅಲ್ಲ, ಪಾಲಿ ಕಾಟನ್ ಅಂತ ಹೇಳಿ ನಾನು ಇದರಲ್ಲೇ ಕೊಟ್ಟಿದ್ರು, ಪಾಲಿ ಕಾಟನ್ ಅಂತ ಹೇಳಿ. ಚೆನ್ನಾಗಿದೆ. ನಾನು ನೋಡ್ತೀನಿ, ದಿಂಬ್ಗಳಿಗೆ ಹಾಕಿಬಿಟ್ಟು ನೋಡಿಬಿಟ್ಟು ಆಮೇಲೆ ಲಾಸ್ಟ್ ನಿಮಗೆ ಪಿಕ್ ಹಾಕ್ತೀನಿ. ಸೊ ಹಾಕಿ ನೋಡಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ರಿವ್ಯೂ ನೋಡೇ ತೊಗೊಂಡಿದ್ದು. ಈ ಪ್ರೈಸ್ಗೆ ಇದು ಓಕೆ, ಬಟ್ ಸ್ವಲ್ಪ ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅನಿಸುತ್ತೆ. ಪ್ರೈಸ್ ವೈಸ್ ಹೋದರೆ ಓಕೆ, ಚೆನ್ನಾಗಿದೆ. ನೋಡೋಕ್ಕೆ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತು. ನಾನು ಯಾಕೆ ಈ ಕಲರ್ ಸೆಲೆಕ್ಟ್ ಮಾಡಿದೆ ಅಂದರೆ, ಗವಿ ಯಾವಾಗಲೂ ಅಲ್ಲಿ ಕುತ್ಕೊಂಡು ಊಟ ಮಾಡೋದು, ಹಾಲು ಕುಡಿಯೋದೆಲ್ಲ ಮಾಡ್ತಾ ಇರ್ತಾನೆ. ಸ್ವಲ್ಪ ಕೊಳೆ ಆದ್ರೂ ಕಾಣಿಸ್ಬಾರ್ದು ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೋಫಾದು ಅಷ್ಟೇ ಚೆನ್ನಾಗಿದೆ. ಇದನ್ನು ಅಂದರೆ ಕ್ವಾಲಿಟಿ ವೈಸ್ ಅಂದರೆ ಚೆನ್ನಾಗಿದೆ ನೋಡಿ. ಅದು ಸೋಫಾಗೆ ಹಾಕಿದ್ದೀನಿ. ಇದನ್ನು ಕೂಡ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ನನಗೆ ಇಷ್ಟ ಆಯಿತು. ಸೊ ಪ್ರೈಸ್ ವೈಸ್ ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲವರ್ ಪಾಟ್ಸು. ಅದನ್ನು ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಆ ಲೈಟ್ ಹಾಕಿಲ್ಲ, ಅದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.